ನಿಮ್ಗೆ ನಮ್ಮ ತಂದೆಯವರೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು, ಅದು ಉಳಿತಾಯ ಮಾಡ್ಬೇಕು ಅಂದ್ಬಿಟ್ಟು ನಾವು ಮಾಡ್ತೇವೆ. ಅದನ್ನ ನೀವು ನೆಕ್ಸ್ಟ್ ಜನರೇಷನ್ ಗೆ ತಗೊಂಡು ಹೋಗ್ಬೇಕು ತೋರಿಸ್ಬೇಕು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಬಂದಿದ್ದಾರೆ. ಈಗ ಬೆಂಗಳೂರು ವೈಟ್ ಫೀಲ್ಡ್ ಇಂದ ಬಂದಿದ್ದೀರ ಅಂತ. ಹೌದು ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಚಂದ್ರು ಅಂದ್ಬಿಟ್ಟು. ಚಂದ್ರು ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ವೈಟ್ ಫೀಲ್ಡ್ ಬೆಂಗಳೂರು. ವೈಟ್ ಫೀಲ್ಡ್ ಬೆಂಗಳೂರು. ಸೊ ವೈಟ್ ಫೀಲ್ಡ್ ಬೆಂಗಳೂರು ಅಂತಂದ್ರೆ ಎಲ್ಲ ಐಟಿ ಹೌದು, ಕಂಪ್ನಿಗಳಿದಾವೆ. ಸೊ ಅಲ್ಲಿಂದ ಈಗ ನಾನು ಕೂಡ ಒಬ್ಬ ಐಟಿ ಎಂಪ್ಲಾಯಿ. ಸೊ ಹಂಗಾಗಿ ಕ್ವಶನ್ ಕೇಳ್ತಾ ಇದೀನಿ. ನಿಮ್ ಕಡೆ ಎಲ್ಲ ಭೂಮಿಗೆ ಈಗ ಬಂಗಾರದಂತ ಬೆಲೆ, ಬಂಗಾರಕ್ಕಿಂತ ರೇಟ್ ಜಾಸ್ತಿನೇ. ಅಂತದ್ರಲ್ಲಿ ನೀವು ಹಸು ಸಾಕೊಂಡು ವ್ಯವಸಾಯ ಮಾಡ್ತಾ ಇದೀವಿ ಸರ್. ಮಾಡ್ಲೇಬೇಕು ಅಂತ ಏನ್ ಕನ್ಸ್ತು ಸರ್ ನಿಮ್ಗೆ? ನಮ್ಮ ತಂದೆಯವರೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು, ಅದು ಉಳಿತಾಯ ಮಾಡ್ಬೇಕು ಅಂದ್ಬಿಟ್ಟು ನಾವು ಮಾಡ್ತೇವೆ. ಅದನ್ನ ನೀವು ನೆಕ್ಸ್ಟ್ ಜನರೇಷನ್ ಗೆ ತಗೊಂಡು ಹೋಗ್ಬೇಕು, ತೋರಿಸ್ಬೇಕು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಬಂದಿದ್ದಾರೆ. ಈಗ ಬೆಂಗಳೂರು ವೈಟ್ ಫೀಲ್ಡ್ ಇಂದ ಬಂದಿದ್ದೀರ ಅಂತ. ಹೌದು. ಸೊ ಯೂಶಲಿ ಈ ತರದೆಲ್ಲ ಸ್ವಲ್ಪ ಅಂದ್ರೆ ಹಸು ಸಾಕೋದು, ಎಮ್ಮೆ ಕರು, ಇದೆಲ್ಲ ಬಂದ್ಬಿಟ್ಟು ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ. ಹೌದು. ಸಿಟಿ ಕಡೆ ಮಾಡ್ಬೇಕಾದ್ರೆ ನಿಮ್ಗೊಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಏನಂದ್ರೆ ಅಲ್ಲಿ ಹುಲ್ ತರೋದು ಇರ್ಬೋದು, ಅದಕ್ಕೆ ಮೇವೆಲ್ಲ ಒದಗಿಸೋದೆಲ್ಲ ತೊಂದರೆ ಇರುತ್ತೆ. ಮತ್ತೆ ಹಳ್ಳಿಲಾದ್ರೆ ನಾವು ಈಸಿಯಾಗಿ ಎಲ್ಲ ಒಂದ್ ಕಡೆ ಕರ್ಕೊಂಡು ಹೋಗ್ಬೋದು, ಕರ್ಕೊಂಡು ಬರ್ಬೋದು. ಬಟ್ ಸಿಟಿಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು ಸರ್. ಅದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ರಿ ಸರ್ ನೀವು? ನಾವು ಹಳ್ಳಿಗಳ ಕಡೆ ಹೋಗಿ ಪರ್ಚೇಸಿಂಗ್ ಮಾಡ್ತೀರಿ, ಹುಲ್ಲು. ಹಾ, ಪರ್ಚೇಸಿಂಗ್ ಮಾಡ್ಕೊಂಡ್ಬಂದು ಮೇಯಿಸ್ತಾ ಇದೀರಿ ಸರ್. ಮೇಯಿಸ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ರ. ಮಾಡ್ಲೇಬೇಕು ಅಂತ ನಿಮ್ಗೆ ಯಾಕೆ? ಈಗ ನೀವ್ ಹೇಳಿದ್ರಿ ನಮ್ ತಂದೆಯವ್ರು ಮಾಡ್ಕೊಂಡ್ ಬರ್ತಾ ಇದ್ರು, ತಾತವ್ರು. ಸೊ ಅದು ಮಾಡ್ಕೊಂಡ್ ಬರ್ಬೇಕು. ಆದ್ರೂ ನಿಮ್ಗೂ ಏನೋ ಯಾರೋ ಒಬ್ರು ಇನ್ಸ್ಪೈರ್ ಆಗಿರ್ತಾರೆ, ಅವ್ರು ಬಿಟ್ಟು ಇವ್ರು ಸಾಕ್ತಾ ಇದಾರೆ ನಾನು ಸಾಕ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ ನಿಮ್ಗೆ? ಏನಿಲ್ಲ, ನಮ್ಮ ವರ್ತೂರು ಸಂತೋಷ್ ಇದಾರಲ್ವಾ, ವರ್ತೂರು ಸಂತೋಷ್ ಅವರು ಹಳ್ಳಿಕರತ್ತ ಹೆಸರು ಹೇಳಿತ್ತೆ ಅವರು. ಓಕೆ. ಮಾಮೂಲಿ ದನ ಸಾಕೋರು, ಬಟ್ ಅವ್ರು ಹಳ್ಳಿಕರು ಕರ ಸಾಕ್ಬೇಕಂತ ಹೇಳ್ತಾರೆ. ಅಂದ್ರೆ ಯೂತ್ಸ್ ನೆಲ್ಲ ಒಂದ್ ಸ್ವಲ್ಪ ಅವ್ರು ಬಂದ್ಮೇಲೆ ಯೂತ್ ಹುಡುಗರೆಲ್ಲ ಹಳ್ಳಿಕರು ಸಾಕಕ್ಕ. ಅಂದ್ರೆ ಈಗ ಅವ್ರ ಒಂದ್ ಸ್ವಲ್ಪ ಬೆಂಕಿಗೆ ಕಿಡಿ ಹಾಕ್ತಂಗೆ. ಹೌದು. ಸೊ ಈಗ ಜ್ವಾಲೆ ತರ ಎಲ್ಲ ಸುಮಾರು ಕಡೆ ನಾನು ನೋಡಿದೀನಿ. ಯೂತ್ಸ್ ಎಲ್ಲ ಬಂದ್ಬಿಟ್ಟು ಹಳ್ಳಿಕಾರ ಅಂತ ಕ್ರೇಜ್ ಉಟ್ಕೊಂಡಿದೆ. ಸೊ ಅವರೇ ಒಂದ್ ಸ್ವಲ್ಪ ಕಿಡಿ ಹಚ್ಚಿತ್ತು ಅಂತಾನೆ ಹೇಳ್ಬೋದಾ? ಹೌದು ಸರ್. ಓಕೆ. ಅವರು ಕೂಡ ನಿಮ್ಗೆ ಇನ್ಸ್ಪಿರೇಷನ್ ಆಗಿದ್ದಾರೆ? ಅವರು ನಮ್ಮ ಪಕ್ಕದೂರವ್ರೆ. ಅವರು ಪಕ್ಕದೂರವ್ರೇನೆ, ತುಂಬಾ ಪರಿಚಯ ಇರೋರೆ. ಓಕೆ, ಫೈನ್. ಸರ್ ಈಗ ಈ ಒಂದ್ ಜಾತ್ರೆಗೆ ನೀವು ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡ್ ಬಂದಿದ್ದೀರಾ? ನಾವು 2 ಜೊತೆ ತಗೊಂಡ್ಬಂದಿದ್ದೀವಿ. 2 ಜೊತೆ ತಗೊಂಡ್ ಬಂದಿರ. ಇದು ಅಂದ್ರೆ ಬೀಚ್ ದೋರಿ ಮತ್ತೆ ಈ ಕಡೆ ಒಂದ್ ಜೊತೆ, ಕಡೆಯಲ್ಲಿ ಇದು ಒಂಟಿ ಕರು. ಈಗ 1 by 1 ಹೋಗೋಣ ಸರ್. ಈಗ ಬೀಚ್ ದೋರಿ ಅಂತ ಹೇಳಿದ್ರಿ, ಏನಲ್ಲಾಗಿದೆ ಸರ್? ಇದು 2 ಆಗಿದೆ ಸರ್. 2 ಆಗಿದೆ. ಇದನ್ನ ಕೂಟ ಮಾಡ್ಕೊಂಡಿದ್ದಾರಾ? ಇದ್ರ ಜೊತೆ ಕೂಟ ಮಾಡ್ಕೊಂಡಿದ್ದೀವಿ. ಈಗ ನೀವು ಕ್ರಾಸಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ? ಇಲ್ಲ, ಮಾಡ್ತಾ ಇಲ್ಲ ಸರ್. ಮಾಡಿಸ್ತಾ ಇಲ್ಲ. ಬಟ್ ಏನೋ ಈಗ ಮನೆಯಲ್ಲಿ ಮನೆ ಹತ್ರ ಶೋಕಿಗೋಸ್ಕರ ಏನ್ ಕೆಲಸನೂ ಮಾಡಿಸ್ತಾ ಇಲ್ಲ? ಕೆಲಸ ಏನ್ ಮಾಡ್ತಾ ಇಲ್ಲ. ಬಟ್ ಬೀಚ್ ದೋರಿ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಯಾವ ತರ ಮೇಂಟೈನ್ ಮಾಡ್ತೀರಾ ನೀವು? ಮಾಡ್ತಾ ಇದೀವಿ ಸರ್, ಒಬ್ಬರೇ ಮಾಡ್ತಾ ಇದೀರಿ. ಒಬ್ಬರೇ ಮಾಡ್ತೀರಾ? ನಮ್ಮ ತಮ್ಮ ಆ ಕಡೆಯಲ್ಲಿ ನೋಡ್ತಾರೆ. ನಾವು ಸ್ವಲ್ಪ ಇದು ಏನಾದ್ರು ಹೊಸಬ್ರು ನೋಡಿದ್ರೆ ಏನಾದ್ರು? ಏನಿಲ್ಲ, ಆ ತರ ಏನಿಲ್ಲ. ಓಕೆ. ಈಗೇನು ಕೊಡ್ತೀರಾ ಏನ್ ಸರ್? ಇದು ಸೇಲ್ ಮಾಡ್ತೀವಿ. ಏನ್ ಹೇಳ್ತಾ ಇದ್ದೀರಾ ರೇಟ್? ಸರ್ ಬೀಚ್ ದೋರಿ ಜೊತೆ 5.5 ಲಕ್ಷ ಹೇಳ್ತಾ ಇದ್ದೀವಿ. 5.5 ಲಕ್ಷ ಹೇಳ್ತಾ ಇದ್ದೀರಾ? ಏನೋ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ. ಮೇವು ಏನೆಲ್ಲ ಹಾಕ್ತಿದ್ರ? ಮೇವು ರವೆ ಬುಸ, ಚಕ್ಕೆ ಬುಸ, ಕಳ್ಳೆ ಒಟ್ಟು, ಕಳ್ಳೆ ಪುರಿ, ಅವರೇ ನುಚ್ಚು, ಜೋಳದ ನುಚ್ಚು. ಓಕೆ, ಹಾಕ್ತೀವಿ. ಈಗ ಮೊಟ್ಟೆ ನಾವು ಅದೆಲ್ಲ ಏನು ಕೊಡಲ್ಲ ಸರ್. ಏನು ಕೊಡಲ್ಲ. ಹಾಲನ್ನು ಕೊಡಲ್ಲ. ಏನು ಕೊಡಲ್ಲ. ಮಾಮೂಲಿ ಆತರ ಇದ್ ಮಾಡ್ಕೊಂಡು ರಾಗಿ ಹುಲ್ಲು ಹಾಕ್ತಿವಿ. ಓಕೆ. ಇದು ಒಂಟಿ ಎಷ್ಟು ತಿಂಗಳು ಕರು ಸರ್? ಇದು ಅದು ವರ್ಷದ ಕರು ಸರ್. ವರ್ಷದ ಕರು. ಏನ್ ಹೇಳ್ತಿದ್ದೀರಾ ರೇಟ್? ಅದು 1.20 ಹೇಳ್ತಾ ಇದೀವಿ. 1.20 ಹೇಳ್ತಾ ಇದ್ದೀರಾ? ಈಗ ಬಂದ್ರೆ ಕೂಟ ಮಾಡ್ತೀರಾ? ಇಲ್ಲ, ಊಟ ಮಾಡ್ತೀವಿ ಸರ್. ಬಂದ್ರೆ ಕೂಟ ಮಾಡ್ಬೇಕಂತ ಇದ್ದೀರಿ, ಓಡಾಡ್ತಾ ಇದೆ ಕೂಟಕ್ಕೆ. ಬಟ್ ಇನ್ನ ಇದಿಲ್ಲ, ಕೂಟ ಸಿಕ್ಕಿಲ್ಲ ಕೂಟ ಇನ್ನ. ಓಕೆ. ಈಗ ನೀವು ನಿಮ್ಮ ಫ್ಯಾಮಿಲಿ ಅಂದ್ರೆ ಈಗ ನಿಮ್ಮ ಬ್ರದರ್ಸ್ ಜೊತೆ ಇಲ್ಲಿಗೆ ಬಂದಿದ್ದೀರಾ? ಹೌದು ಸರ್. ಓಕೆ. ಈಗ ಇನ್ನೊಂದ್ ಜೊತೆ ಅಂತ ಹೇಳಿದ್ರಿ ಅಲ್ವಾ, ಯಾವ್ದು ಇದೇನಾ ಸರ್? ಇದು ಅದು ದೊಡ್ಡದ್ ಸರ್. ದೊಡ್ಡದ್ ಕಡೆ. ಈಗ ಇದ್ರಲ್ಲಿ ಏನಾದ್ರು ಬೇಸಾಯ ಮಾಡಿಸಿದ್ದೀರಾ ಸರ್ ನೀವು? ಸರ್ ಇದು ತಗೊಂಡೋಗಿರೋದು, ನಾವು ಪರ್ಚೇಸಿಂಗ್ ಮಾಡ್ಕೊಂಡು ತಗೊಂಡೋಗಿತ್ತು. ಓಕೆ. ತಗೊಂಡೋಗಿ ಮನೆ ಹತ್ರ ಇದು ಶೋಕಿಗೆ. ಇದು ಶೋಕಿಗೆ ರಸಾಯನ ಮಾಡ್ತಾ ಇಲ್ಲ. ಸೇಲ್ ಮಳವಳ್ಳಿ ಕಡೆ ನಿಂಕ ತಗೊಂಡೋಗಿರೋದು. ಮಳವಳ್ಳಿ ಕಡೆಯಿಂದ ಅಂದ್ರೆ ಈಗ ನಮ್ಮ ಡಿಸ್ಟ್ರಿಕ್ಟ್ ಮಂಡ್ಯ ಕಡೆ ನಿಂಕ ತಗೊಂಡೋಗಿರೋದು. ತಗೊಂಡೋಗಿ ಇದು ಶೋಕಿಗೆ ಸಾಕ್ತಾರೆ. ಇದು ಶೋಕಿಗೆ ಸಾಕ್ತಾರದು. ಈಗ ಅಕಸ್ಮಾತ್ ಕೊಡೋದಿದ್ರೆ ರೇಟ್ ಏನ್ ಹೇಳ್ತೀರಾ? 3.5 ಹೇಳ್ತಾ ಇದೀವಿ ಸರ್. 3.5. ನೀವು ಎಷ್ಟು ತಗೊಂಡಿದ್ರಿ ಸರ್ ನೀವು? ಸರ್ ನನಗೆ 2.85 ಆಗಿತ್ತು ಸರ್. 2.85 ಆಗಿತ್ತಾ? ಈಗ ಇದ್ರಲ್ಲಿ ನೀವು ಕೆಲಸ ಅಂತೂ ಮಾಡ್ಸಲ್ಲ? ಮಾಡ್ತಲ್ಲ ಸರ್. ವಾಕು ಆ ತರದೆಲ್ಲ ಮಾಡಿಸ್ತೀನಿ ಸರ್. ಡೈಲಿ ವಾಕ್ ಮಾಡಿಸ್ತೀನಿ. ಈಗ ಅಕಸ್ಮಾತ್ ಇದು ಕೊಡ್ತೀರಾ? ಇಲ್ಲ ಕೊಟ್ಬಿಡ್ತೀರಾ? ಬಂದ್ ಕೇಳಿದ್ರೆ ಕೊಟ್ಬಿಡ್ತೀರಾ? 3.80 ಹೇಳ್ತಿದ್ರಲ್ಲ? 3.5 ಸರ್. 3.5 ಹೇಳ್ತಿದ್ರ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9880692134. ಓಕೆ, ಥ್ಯಾಂಕ್ ಯು. ಓಕೆ ಸರ್.